ಬರ್ತಾರಿಲ್ಲ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ಮಿಸ್ ಮಾಡ್ತೇನೆ, ವಾಚ್ ಮಾಡಿ. ಇನ್ನು ಬೆಳಗ್ಗೆನೇ ಎದ್ದು ಟೈಮ್ ಬಂದು 8 o'clock ಏನೋ ಆಗಿದೆ. ಹಾಗಾಗಿ ಒಂದು ರೌಂಡ್ ವಾಕ್ ಹೋಗ್ಬೇಡ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಇನ್ನು ಸೈಕಲ್ ಇರೋದ್ರಿಂದ ನಾನು ಸೈಕಲಲ್ಲಿ ಬಂದುಬಿಟ್ಟೆ ಬೇಗ. ಇನ್ನು ಮಳೆ ಬರೋಗೂ ಕೂಡ ಆಗಿದೆ, ಮೋಡ ಆಗಿದೆ, ಆದರೆ ಮಳೆ ಬರುತ್ತಿಲ್ಲ. ತುಂಬ ಬಿಸಿಲು, ಸೆಕೆ. ಸ್ವಲ್ಪ ಮಳೆ ಬಂದರೆ ಸ್ವಲ್ಪ ತಂಪಾದರೂ ಆಗುತ್ತೆ, ಆದರೂ ಮಳೆ ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಮೇಲೆ ಜೋಲಿಯನ್ನು ಹಾಕ್ಸಿದ್ದಾರೆ, ಅದರಲ್ಲಿ ಕೂತ್ಕೊಂಡಿದ್ದೀನಿ. ಅದರಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಮೈಂಡ್ ಒಂಥರ ರಿಫ್ರೆಶ್ ಅನಿಸುತ್ತೆ. ಅದು ನನಗೆ ತುಂಬ ಇಷ್ಟ ಜೋಲಿ. ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಕೆಳಗೆ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಈ ಚಾರ್ಜಿಗೆ ಹಾಕೋತಾಳು ಅಲ್ಲಿ. ಹಾಂ, ಅದಕ್ಕಾಗುತ್ತೆ, ಹಾಕು. ಟಿ ವಿ ಆನ್ ಮಾಡಿಬಿಟ್ಬಿಟ್ಟು ಹೋಗು. ಒಂದು ಇಡ್ಲಿ, ಹೆಸರು ಕಾಳು ಗೊಜ್ಜು, ಎಷ್ಟು ಕಾಳು ನೆನೆಸಿದ್ದಾರೆ. ಇನ್ನು ಎಲ್ಲರೂ ಕೂಡ ವಾಕಿಂಗ್ ಹೋಗಿ ಬಂದು ಹೊರಗಡೆನೇ ಕೂತಿದ್ದಾರೆ. ಇನ್ನು ಪಾಟಲ್ಲಿ ಪುದೀನ ಮತ್ತು ಅಲೋವೆರಾ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಂದೊಂದು ಟೈಮಲ್ಲಿ ಹೆಂಗೆ ನೋಡಿಕೊಂಡ್ರೂ ಚೆನ್ನಾಗಿ ಬರಲ್ಲ. ಪುದೀನ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಎಲ್ಲ ಕಡೆನೂ ಚೆನ್ನಾಗಿ ಬರುತ್ತೆ. ಇನ್ನು ಅಲ್ಲಿ ವಾಕಿಂಗ್ ಹೋಗಿದ್ವಲ್ಲ, ಅಲ್ಲಿ 2-3 ಥರ ಹೂವು ಕಾಣಿಸಿದ್ವು. ಒಂಥರ ಚೆನ್ನಾಗಿದೆ ನೋಡಲಿಕ್ಕೆ. ಹಾಗಾಗಿ ಒಂದು 2-3 ಥರ ಹೂವು ಕಿತ್ಕೊಬಂದ್ವಿ. ಅದ್ರಲ್ದನೇ ಒಂದೆರಡು ಏನೋ ಕಿತ್ತಾಕ್ಬಿಟ್ಟಿದ್ದಾಳೆ. ನೋಡ್ತಿರ್ಬೋದು, ಎಲ್ಲ ಜಿಗ್ಲು ಹಾಕ್ಬಿಟ್ಟಿದ್ದಾಳೆ. ತೊಗೊಬಂದಿದ್ದೆ. ಇನ್ನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಕೂಡ ಮುಗಿಸಿದ್ದಾರೆ. ಇವತ್ತು ನಮ್ಮ ನಾದಿನಿಯವ್ರು ಬಂದು ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ಮನೆ ಕರೆದಿದ್ರು. ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಮನೆ ಓಪನು ಒಂದೇ ಟೈಮಲ್ಲಿ, ಒಂದೇ ಡೇಟಲ್ಲಿ ಮಾಡಿದರು. ಇದು ಹೋದ ವರ್ಷದಲ್ಲಿ ಮನೆ ಓಪನಿಂಗ್ ಮಾಡಿದರು. ಹಾಗಾಗಿ ಇವತ್ತು ಪೂಜೆ ಮಾಡೋಣ, ಹೆಂಗಿದ್ರು ಒಂದು ವರ್ಷ ಆಯ್ತಲ್ಲ ಅಂತ ಮನೆಗೆ ಕರೆದಿದ್ರು. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ನಾನು ಅತ್ತೆ ಮಾವ ಬಂದಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಬರೋಕ್ಕೆ ಇನ್ನೇನು ನಾವೇ ಬ್ಯಾಂಗ್ಳೂರು ರಿಟರ್ನ್ ಹೋಗೋದಿತ್ತು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ ಮಕ್ಕಳಿಗೆ. ಹಾಗಾಗಿ ಇನ್ನು ಊರಿಂದ ಲಗೇಜ್ ಎಲ್ಲ ತೊಗೊಂಡೋಗೋದಿರುತ್ತೆ. ಇನ್ನು ಕಾರ್ ತೊಗೊಬಂದರೆ ಒಂದೇ ಸರಿ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಹೋಗ್ಲಿಕ್ಕೆ ಸರಿ ಆಗುತ್ತೆ ಅಂತ. ಇಲ್ಲ ಬರೋಲ್ಲ, ಇನ್ನೊಂದು 4-5 ದಿನ ಎಲ್ಲ ಅಲ್ಲೇ ಊರಲ್ಲಿ ಇರೋಕ್ಕಾಗಲ್ಲ, ಕೆಲಸಗಳಿರುತ್ತಲ್ಲ. ಹಾಗಾಗಿ ಕೆಲಸ ಮಾಡೋರಿಗೆ ಊರಲ್ಲಿ ಒಂದು 4-5 ದಿನ ಇದ್ದು ಹೋಗ್ತೀವಿ ಅಂದರೆ ಆಗಲ್ಲ, ಕೆಲಸಗಳೆಲ್ಲ ಹಾಗೆ ಉಳಿದ್ಬಿಡ್ತವೆ. ಹಾಗಾಗಿ ಫ್ರೈಡೇನೇ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇರಲಿ ಪರವಾಗಿಲ್ಲ, ನಾವೇ ಹೋಗಿ ಬರ್ತೀವಿ ಅಂತ ಬಂದಿದ್ದು. ಇನ್ನು ಇವತ್ತು ಸ್ಪೆಷಲ್ ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀವಿ. ಇನ್ನು ವೆಜ್ ಮಾಡ್ತಿರೋದು, ನಾನ್ ವೆಜ್ ಏನು ಮಾಡ್ತಿಲ್ಲ ಇವತ್ತು. ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡೋಣ ಅಂತ ಇವತ್ತು ವೆಜ್ ಮಾಡ್ತಾಯಿದ್ದೀವಿ. ಇನ್ನು ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಕಿಚನ್ ಎಲ್ಲ ಹಿಂಗೆ ಆಡ್ಕೊಂಡಿರುತ್ತೆ. ಎಲ್ಲರ ಮನೇಲೂ ಇದೆ ಪ್ರಾಬ್ಲಮ್, ಏನು ಮಾಡೋಂಗಿಲ್ಲ, ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ವೆಜ್ಜಲ್ಲಿ ಇವತ್ತು ಏನೇನು ಮಾಡ್ತಾಯಿದ್ದೀವಿ ಅಂದರೆ ತರಕಾರಿ ಪಲಾವು, ನುಗ್ಗೆಕಾಯಿ ಸಾಂಬಾರು, ಅನ್ನ, ಪಾಯಸ, ಬಜ್ಜಿ ಮತ್ತು ಕೋಸಂಬರಿ, ಕಾಳುಗೊಜ್ಜು, ಹಪ್ಪಳ ಇಂಥದ್ದೆಲ್ಲ ಮಾಡಿದ್ವಿ. ಇನ್ನೊಂದು ಏನಂದರೆ ಅವರು ಮನೆ ಓಪನಿಂಗು ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಬೇಕು, ಆ ಡೇಟಲ್ಲೇ ಬೇಕು ಅಂತ ಅವ್ರು ಮನೆ ಓಪನ್ ಮಾಡಿದ್ದು. ಹಾಗಾಗಿ ಇನ್ನು ಮಾವಿನ ಹಣ್ಣು ಸೀಸನ್ ಅಲ್ವಾ, ಮಾವಿನ ಹಣ್ಣು ತಿಂತಾ ಇದ್ದೀವಿ. ಹೀಟ್ ಆದ್ರೂ ಬಿಡ್ತಾ ಇಲ್ಲ, ಜಾಸ್ತಿ ಹೀಟ್ ಅಲ್ವ ಮ್ಯಾಂಗೋ. ಹಾಗಾಗಿ ಹೀಟ್ ಆದರೂ ಪರವಾಗಿಲ್ಲ ಅಂತ ತಿಂತಾಯಿದ್ದೀವಿ. ಇನ್ನು ಈ ಕಡೆ ಅಡುಗೆ ಕೂಡ ಎಲ್ಲ ರೆಡಿಯಾಗಿದೆ. ಇನ್ನು ಇಲ್ಲಿ ಬಂದು ಹೆಂಗೆ ಅಂದರೆ ಅಡುಗೆ ಏನೇನು ಮಾಡಿರ್ತಾರೆ ಅದನ್ನು ದೇವರಿಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೋಸಂಬರಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಅದನ್ನು ಮಿಕ್ಸೇ ಮಾಡೋದು ಬೇಡ ಅನ್ನಿಸ್ತಾಯಿತ್ತು ನನಗಂತೂ. ಹಾಗಂತ ಮಿಕ್ಸ್ ಮಾಡಿದಲ್ಲಿ ತಿನ್ನೋಕ್ಕೂ ಆಗೋಲ್ಲ. ಇನ್ನು ಅವರು ದೇವರಿಗೆ ಇಡ್ಲಿಕ್ಕಂತ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾನು ಈ ಕಡೆ ಬಜ್ಜಿ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡಿದ್ವಿ, ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ ಇತ್ತು. ಇನ್ನು ಸ್ವಲ್ಪ ಸಿಟಿ ಬಂದು ಸ್ವಲ್ಪ ದೂರ, ಹಾಗಾಗಿ ಮತ್ತೆ ಇನ್ನೇನು ಹೋಗೋದಂತ ಅದರಲ್ಲೇ ಅಡ್ಜಸ್ಟ್ ಮಾಡಿ ಬಜ್ಜಿ ಮಾಡಿ ಮತ್ತು ಅದ್ರ ಜೊತೆಗೆ ಹಪ್ಪಳನ ಏನೋ ಬೇಯಿಸಿದ್ವಿ. ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ಎಲ್ಲದೂ. ಹಾಗಾಗಿ ಇನ್ನು ಇದನ್ನೆಲ್ಲ ಮುಗಿಸ್ಬಿಟ್ಟು ಊಟನ ಮಾಡಬೇಕು. ಇನ್ನು ಟೈಮ್ ಬಂದು 3:30 ಏನೋ ಆಗ್ತಿದೆ. 4 o'clock ಆಗ್ತಾ ಬಂತು. ಎಲ್ಲ ಅಡುಗೆನೂ ಮಾಡಿಬಿಟ್ಟು ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡಿ ನಾವು ಊಟ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಯಿತು. ಎಲ್ಲ ಟೈಮಲ್ಲಿ ಒಂದೇ ಥರ ಇರೋಲ್ಲ, ಸ್ವಲ್ಪ ಏನಾದ್ರು ಫಂಕ್ಷನ್ಗಳು ಹಿಂಗೆಲ್ಲ ಅಡುಗೆ ಮಾಡೋದಿದ್ರೆ ಲೇಟ್ ಆಗೇ ಆಗುತ್ತೆ.
ಊಟ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಎಲ್ಲನೂ ಇಟ್ಬಿಟ್ಟು ಅವ್ರು ಪೂಜೆ ಮಾಡಿದ್ರು ಆಲ್ರೆಡಿ. ಮತ್ತೊಂದು ಸರಿ ಧನ್ವಿ ಪೂಜೆ ಮಾಡ್ತಾ ಇದ್ದಾಳೆ. ಅವಳು ಪೂಜೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್, ಎಷ್ಟೋ ಸಲ ಹೇಳಿದ್ದೀನಿ. ಹಾಗಾಗಿ ಇನ್ನೆಲ್ಲರೂ ಕೂಡ ಒಂದೇ ಸರಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇವಾಗ. ಇನ್ನು ನಮ್ಮ ಅತ್ತೆ ಮಾವ ಮೇಲೆ ಕೂತ್ಕೊಂಡಿದ್ದಾರೆ. ಇವಾಗ ಏಜ್ ಆದವರಿಗಂತೂ ಕೆಳಗೆ ಕೂರೋಕ್ಕೆ ಆಗಲ್ಲ. ಏಜ್ ಆದವರಿಗೆ ಅಂತ ಅಲ್ಲ, ಇನ್ನು ಚಿಕ್ಕ ಏಜ್ ಅಂತಂದರೆ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಕೆಳಗಡೆ ಕೂರೋಕ್ಕೆ ಆಗಲ್ಲ. ಕೆಳಗಡೆ ಕೂತ್ರೆ ಮೇಲೆ ಎದ್ದೇಳೋಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂದರೆ, ಇವಾಗಿನ ಫುಡ್ಗಳು ಅಷ್ಟೊಂದು ಎಫೆಕ್ಟ್ ಕೊಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇನ್ನು ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ, ಇವಾಗೆಲ್ಲ ಟ್ರೆಂಡಿಂಗ್ ಸಾಂಗ್ಗಳಿದೆಯಲ್ಲ, ಅದಕ್ಕೊಂದು ರೀಲ್ಸ್ ಮಾಡೋಣ ಅಂತ ಎಲ್ಲರೂ ಟೆರೆಸ್ ಮೇಲೆ ಬಂದಿದ್ದೀವಿ, ಬಾಲ್ಕನಿಲಿ. ಇನ್ನು ಇವರಿಬ್ಬರು ನೋಡಿ ನಾನು ಮಾಡ್ತೀನಿ ಅಂತ, ನಾವು ಇಬ್ಬರು ಮಾಡೋಣ, ನಾನು ನಮ್ಮ ನಾದಿನಿ ಮಗಳು ದೊಡ್ಡವಳವಳು ಇಬ್ಬರು ಮಾಡೋಣ ಅಂತ ಅಂದ್ಕೊತಿದ್ದೀವಿ. ಇವರು ಮುಂಚೆನೇ ಬಂದುಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಅವ್ರು ಎಷ್ಟು ಮಾಡ್ತಾರೆ ಮಾಡಲಿ, ಆಮೇಲೆ ನಾವು ಲಾಸ್ಟಿಗೆ ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇನ್ನು ಅವರಿಬ್ಬರನ್ನ ಸೈಡಿಗೆ ಕಳಿಸ್ಬಿಟ್ಟು ನಾವಿಬ್ಬರು ಮಾಡೋಣ ಆ ಸಾಂಗಿಗೆ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಇನ್ನು ಅದು ಸೈಡಿಗೆ ಕಳಿಸಿದ್ವಲ್ಲ ಅಂತ ಧನ್ವಿ ಹೇಳ್ತಿದ್ದಾಳೆ, ನನ್ನನ್ನು ಕಳಿಸಿದ್ರು ನನ್ನನ್ನು ಸೇರಿಸ್ಕೊತಾ ಇಲ್ಲ ಅಂತ. ಹಾಗಾಗಿ ರಿಹರ್ಸಲ್ ಮಾಡಿದ್ವಿ, ಒಂದು 4-5 ಸರಿ ಏನೋ ರಿಹರ್ಸಲ್ ಮಾಡಿದ್ವಿ. ಫಸ್ಟ್ನೇ ಸರಿಗೆ ಯಾರಿಗೂ ಏನು ಕರೆಕ್ಟಾಗಿ ಏನು ಬರಲ್ಲ. ಒಂದು 4-5 ಸರಿ ಮಾಡಿದ ಮೇಲೆ ಕರೆಕ್ಟಾಗಿ ಬಂತು. ಆಮೇಲೆ ಇಷ್ಟ ಆಯಿತು ರೀಲ್ಸು. ಇನ್ನು ನಾವು ಊರಿಗೆಲ್ಲ ಅವ್ರ ಮನೆಗೆಲ್ಲ ಹೋದರೆ, ಅವಳೇ ನಮ್ಮ ಮನೆಗೆ ಏನಾರು ಬಂದರೆ ನಾವಿಬ್ಬರು ರೀಲ್ಸ್ ಮಾಡ್ತಾಯಿರ್ತೀವಿ. ಇನ್ನು ಸಂಜೆ ಹಂಗೆ ಇನ್ನೆಲ್ಲ ರೀಲ್ಸ್ ಎಲ್ಲ ಮುಗಿಸ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಇನ್ನು ಇಲ್ಲೇ ಒಳ್ಳೆ ನರಸೀಪುರದ ದೊಡ್ಡ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಹೋಗೋಣ ಅಂತ. ಇನ್ನೇನು ಟೈಮ್ ಬಂದು 8 o'clock ಏನೋ ಆಯ್ತೇನೋ. ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಓಡ್ತಾ ಇದ್ದೀವಿ. ಫಸ್ಟ್ ಇವಾಗ ಒಂದೇ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂತ ಜಾಸ್ತಿ ಜನ ಇದ್ವಲ್ಲ, ಫಸ್ಟ್ ಒಂದು ಟ್ರಿಪ್ ಮಾಮನ ಬಿಟ್ಟು ಹೋದ್ರು. ನಾವು ಅಲ್ಲಿಂದ ನಡ್ಕೊಬಂದ್ವಿ. ಮತ್ತು ಇನ್ನೊಂದು ಟ್ರಿಪ್ ಹೋಗಿದ್ದಾರೆ ಕರ್ಕೊಂಬರೋಕ್ಕೆ. ಫಸ್ಟ್ ಇವಾಗ ನಾವು ಆಂಜನೇಯಂದು ದೇವಸ್ಥಾನ ಇದೆ, ಅದಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಅವ್ರು ಆಲ್ರೆಡಿ ಆ ಕಡೆ ರೌಂಡ್ ಹಾಕೊಂಡು ಅಲ್ಲಿ ಬಂದುಬಿಟ್ಟಿದ್ರು. ನಾವಿಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಲ್ಲ, ಹೆಂಗಿದ್ರು ಪೂಜೆನ ಮುಗಿಸ್ಕೊಂಡೇ ಹೋಗ್ಬಿಡೋಣ ಅಂತ ಪೂಜೆನ ಮಾಡಿಸ್ಕೊತಾ ಇದ್ದೀವಿ. ಇನ್ನು ಧನ್ವಿ ನೋಡ್ತಿರ್ಬೋದು, ಈ ಡ್ರೆಸ್ ಬೇಡ ಅಂತ ಹೇಳಿದ್ದೀನಿ. ದೇವಸ್ಥಾನಗಳಿಗೆಲ್ಲ ಈ ಥರ ಡ್ರೆಸ್ ಎಲ್ಲ ಇವಾಗ ಹಾಕೋಕ್ಕೆ ಬಿಡೋಲ್ಲ, ಆದ್ರೂ ಅದನ್ನೇ ಹಾಕೋತೀನಿ ಅಂತ ಹಾಕ್ಕೊಂಡಿದ್ದಾಳೆ. ಇನ್ನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನ ಇದೆಯಲ್ಲ ದೊಡ್ಡದು, ಇದು ತುಂಬ ಜೋರಾಗಿ ಜಾತ್ರೆ ಆಗುತ್ತೆ ಇಲ್ಲಿ ಹೊಳೆ ನರಸೀಪುರ ದೇವಸ್ಥಾನದಲ್ಲಿ. ಹಾಗಾಗಿ ಒಂದು ಸರಿ ಏನೋ ಬಂದಿದ್ವಿ, ತುಂಬ ರಶ್ ಇತ್ತು, ಸಖತ್ ರಶ್ ಇರುತ್ತೆ ಯಾವಾಗಲೂ. ಇನ್ನು ಇದರೊಳಗೆ ಹೋಗ್ತಾ ಇದ್ದೀವಿ. ಇನ್ನು ಪೂಜೆ ಮಾಡಿಸ್ಕೊಂಬರ್ಬೇಕು. ಇನ್ನು ಅದರೊಳಗೇನು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಅವರಿಬ್ಬರು ಬರಲಿಲ್ಲ. ನಮ್ಮನೆಯವ್ರು ಮಾಡ್ರನ್ ಡ್ರೆಸ್ ಹಾಕೋ ಬಂದರು ದೇವಸ್ಥಾನಕ್ಕೆ, ಅಲ್ಲೇ ನೋಡ್ರಿ. ಇನ್ನು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ. ಒಂಥರ ಯಾರು ಏನು ಜಾಸ್ತಿ ಜನ ಏನಿರಲಿಲ್ಲ, ಇಷ್ಟೊತ್ತಲ್ಲೇನು ಜಾಸ್ತಿ ಜನ ಇರೋಲ್ಲ. ಚೆನ್ನಾಗಿ ಪೂಜೆ ಕೂಡ ಆಯಿತು. ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಒಂದು ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದುಬಿಟ್ಟು ಆಮೇಲೆ ಹೋಗೋಣ ಅಂತ ಇಲ್ಲಿ ಬಂದು ಕೂತಿದ್ದೀವಿ. ಆ ಕಡೆ ನೋಡ್ರಿ ಅದ. ಒಂದು ಸತಿ ಹೋಗಿ ಬರೋದು, ಇನ್ನು ಮತ್ತೆ ಪುನಃ ಬರೋದು ಯಾವ ಗ್ಯಾರಂಟಿ ಇಲ್ಲ. ಬಂದಿದ್ದೀವಿ, ಬಂದಾಗ ಮಾಡ್ಬಿಟ್ಟು ಹೊರಟೋಗ್ಬಿಡ್ಬೇಕು, ಮನ್ಸಿಗೆ ಸಮಾಧಾನ. ಇನ್ನು ಅವ್ರೇನು ಹೇಳ್ತಿದ್ರು ಅಂದರೆ, ನಾವಲ್ಲಿ ನೈಟ್ ಹೊತ್ತು ಹಳ್ಳಿ ಮರ ಮತ್ತು ನಾಗರದ್ದು ಇದೆಲ್ಲ ಇರುತ್ತಲ್ಲ, ನೈಟ್ ಹೊತ್ತು ಅದನ್ನೆಲ್ಲ ಸುತ್ತಬಾರ್ದು ಅಂತ ಮಾತಾಡ್ತಿದ್ದ. ಇನ್ನು ಯಾವಾಗಲೂ ಬರೋದು ಬಂದಿದ್ದ ಟೈಮಲ್ಲಿ ಸುತ್ಕೊಂಡು ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಬಂದಿದ್ದ ಟೈಮಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ಬಿಡ್ಬೇಕು, ಸುಮ್ಮನೆ ಅದು ಇದು ಹೇಳ್ಕೊಂಡು ನೆಪ ಹೇಳ್ಕೊಂಡು ಸುಮ್ಮನೆ ಯಾಕೆ ಬಂದಿದ್ದ ತಕ್ಕನಾಗ ಹೋಗಬೇಕು ಅಂತ ಹೇಳ್ತಾ ಇದ್ರು. ಇನ್ನೇನು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲರೂ ಕೂಡ ಬಂದಿದ್ವಲ್ಲ, ಹಾಗಾಗಿ ಚಾಟ್ಸ್ ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಒಂದು ಅಂಗಡಿಗೆ ಹೋದ್ವಿ, ಅಲ್ಲೆಲ್ಲ ಫುಲ್ ಖಾಲಿನೇ ಹೋಗ್ಬಿಟ್ಟಿತ್ತು. ಒಂದು ಕತ್ಲೆ ಆಗಿಲ್ಲ ಕಾಣಿಸ್ತೈತೆ.
ಇವ್ರು ಯಾವಾಗಲೂ ಪಾನಿಪುರಿ ಏನಾರು ತಿನ್ನೋದಿದ್ರೆ ಆ ಶಾಪ್ಗೆ ಹೋಗೋದು. ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು, ಏನೂ ಇರಲಿಲ್ವಲ್ಲ. ಹಾಗಾಗಿ ಇನ್ನೊಂದು ಶಾಪಿಗೆ ಬಂದಿದ್ವಿ. ಇದು ಬಂದು ಹೊಸ್ದಾಗಿರೋದು ದೇವಸ್ಥಾನದ ರೋಡಲ್ಲೇ. ಹಾಗಾಗಿ ಇದಕ್ಕೆ ಬಂದು ಕೇಳಿದ್ವಿ, ಇದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಬಂದಿದ್ವಿ. ಪಾನಿಪುರಿ ಮಸಾಲೆ ಪುರಿ, ಗೋಬಿ ಸಿಗಲಿಲ್ಲ, ಬರೀ ಪಾನಿಪುರಿ ಮಸಾಲೆ ಪುರಿ ಇಂಥದ್ದು. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಬೇರೆ ಇತ್ತಲ್ಲ, ಕೇಕ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಕೇಕ್ ಎಲ್ಲ ವೆರೈಟಿ ಕೇಕ್ಸ್ಗಳು ತುಂಬ ಚೆನ್ನಾಗಿ ಮಾಡಿಟ್ಟಿದ್ರು. ನೋಡ್ಲಿಕ್ಕಂತೂ ಸಖತ್ತಾಗಿ ಕಾಣಿಸ್ತಿತ್ತು. ನನಗಂತೂ ಏನೋ ಒಂಥರ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಫುಲ್ಲು ಇದ್ರದ್ದು ಕೌಂಟ್ರು ತುಂಬಾ ಕೇಕ್ಗಳನ್ನ ಮಾಡಿಟ್ಟಿದ್ರು. ಹೆಂಗಿರೋ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ, ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇನ್ನು ಮಸಾಲೆ ಪುರಿ ಪಾನಿಪುರಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ತಿಂದ್ವಿ. ಇವಾಗ ಯಾವ ಥರ ಅಂದರೆ ಕೇಕ್ ಎಲ್ಲ ತಂದರೆ ಅಲ್ಲೇ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಆ್ಯನಿವರ್ಸರಿದಾಗಲಿ ಬರ್ತಡೇದಾಗಲಿ, ಅಲ್ಲೊಂದು ಬರ್ತಡೇ ಕೂಡ ನಡೀತಿತ್ತು ಒಂದು ಪಾಪುದು. ಹಾಗಾಗಿ ನಾವು ಕೂಡ ಆ್ಯನಿವರ್ಸರಿದಲ್ವಾ, ಅದು ಇದೆಯಾ ಅಂತ ಕೇಳಿಬಿಟ್ಟು ಇಲ್ಲೇ ಕಟ್ ಮಾಡಿಸ್ಬೋದು ಅಂತ ಎಲ್ಲ ರೆಡಿ ಮಾಡಿದ್ರು. ಒಂದು ಸರಿ ಮನೆಗೆ ತಗೊಂಡೋಗೋಣ ಅಂತ ಅಂದ್ಕೊಂಡ್ವಿ, ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೇಡ, ಇಲ್ಲೇ ಎಲ್ಲ ರೆಡಿ ಮಾಡಿರ್ತಾರಲ್ಲ, ಅಲ್ಲೇ ಕಟ್ ಮಾಡಿಸ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ಅಂತ ಒಂದು ಕೇಕ್ ತಗೊಂಡು ಒಂದು 1/2 kg ಅಲ್ಲೇ ಕಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ. ಒಂಥರ ಚೆನ್ನಾಗಿತ್ತು. ಇವತ್ತಿಂದು ಡೇ ಸೂಪರ್ ಆಗಿತ್ತು. ಇನ್ನು ಕೇಕೆಲ್ಲ ಇಟ್ಬಿಟ್ಟು ಅವರೇ ರೆಡಿ ಮಾಡಿಕೊಟ್ರು. ಇನ್ನು ಕೇಕ್ ಒಂದು ಕಟ್ ಮಾಡೋದಷ್ಟೇ. ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಕೂಡ ಕ್ಯಾಮ್ರಾಮನ್ಗಳು ಆಗಿಬಿಟ್ಟಿದ್ದಾರೆ. ಧನ್ವಿ ಹೋಗಿ ಇದು ವೀಡಿಯೋಸ್ನ ಮಾಡ್ತಾ ಇದ್ದಾಳೆ. ಬೇಡ ನಾನು ಮಾಡ್ತಾ ಇದ್ದೀನಿ ಬಾ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅವರೇ ಫೋಟೋ ತೆಗಿಯೋದು, ವೀಡಿಯೋಸ್ ಮಾಡೋದು ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ಇನ್ನು ಕೇಕ್ ಕಟ್ ನಾವು ಅವ್ರ ಮನೆ ಬಿಟ್ಟಿದ್ದೇವೆ. ಅದಷ್ಟೇ ಅನ್ಸುತ್ತೆ, ಹತ್ತಲ್ಲ ಅಷ್ಟೇ. ಹೋಗಿ ಹೋಗಿ ಹೋಗ ನೀನು ಹೋಗ. ಏನು ಮಾಡಬೇಡ. ಹೋಗಿ ನೀವು ಹಂಗೆ ಇಬ್ರು ಹೋಗಿ ನೀವು ಇಬ್ರು ಹಾಕಿ. ನೀವು ಹೋಗಿ ಅಂತ ಅದು ಕೇಕಿನ ಬ್ರೆಡ್ಡಿಂದು ಇಟ್ಕೊಳ್ಳೋ ಇಲ್ಲಿ ಇದನ್ನ ದರ್ಪಣ. ಇನ್ನು ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ಎಲ್ಲರೂ ಕೂಡ ಒಂದೊಂದು ಕಡೆಯಿಂದ ತಿನ್ನಿಸಿ ಕೇಕೆಲ್ಲ 1/2 kg ಅಷ್ಟೇ ತೊಗೊಂಡಿದ್ವಲ್ಲ, ಎಲ್ಲ ಅಲ್ಲೇ ಖಾಲಿ ಮಾಡಿಬಿಟ್ಟು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಇನ್ನು ನಾರ್ಮಲ್ ಕೇಕ್ ತೊಗೊಳ್ಳೋಣ ಅಂತಲೇ ಅವ್ರು ಅಂದಿದ್ದು. ಐಸ್ ಕೇಕ್ ಚೆನ್ನಾಗಿರುತ್ತೆ, ನನಗೆ ಐಸ್ ಕೇಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಐಸ್ ಕೇಕ್ನೇ ತೊಗೊಂಡ್ವಿ. ಒಂಥರ ತಿನ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ, ತಿಂತಾನೆ ಇರಬೇಕು ಅನಿಸುತ್ತೆ. ಆದರೆ ನಾರ್ಮಲ್ ಕೇಕ್ ಅಷ್ಟೊಂದು ತಿನ್ನಬೇಕು ಅನ್ಸಲ್ಲ, ಹಾಗಾಗಿ ಅದನ್ನೇ ತೊಗೊಂಡ್ವಿ.
ಕೈಗೆ ಕೊಡಿ. ನಂಗೆ ಬೇಡ. ಇನ್ನು ಸೆಲೆಬ್ರೇಟ್ ಮಾಡಿದ್ದೆಲ್ಲ ಆಯಿತು. ಇನ್ನು ಲಾಸ್ಟಿಗೆ ಎಲ್ಲರೂ ಕೂಡ ಒಂದೊಂದು ಫೋಟೋ ತೊಗೊಂಡ್ವಿ. ಒಂಥರ ಹಿಂದೆ ಚೆನ್ನಾಗಿ ಮಾಡಿದ್ರಲ್ಲ, ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ಫೋಟೋ ತೊಗೊಂಡ್ವಿ. ಇನ್ನು ಇವತ್ತಿನ ಡೇ ಫುಲ್ ಹೇಗಿತ್ತು ಒಂಥರ ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆನೂ ಸೇರಿ ಎಂಜಾಯ್ ಮಾಡಿದ್ದು ಒಂಥರ ಚೆನ್ನಾಗಿತ್ತು. ಹಾಗಾಗಿ ಇನ್ನು ಅಲ್ಲಿಂದ ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಹಿಂಗೆ ಊಟ ಏನು ಮಾಡೋಂಗಿಲ್ಲ, ಪಾನಿಪುರಿ ಕೇಕೆಲ್ಲ ತಿಂದಿದ್ವಲ್ಲ, ಹಾಗಾಗಿ ಇನ್ನು ಲೈಟಿಗೆ ಏನಾದರೂ ಮಧ್ಯಾಹ್ನ ಮಾಡಿದ ಅಡುಗೆ ಎಲ್ಲ ಇದೆ, ಹಾಗಾಗಿ ಲೈಟಿಗೆ ಏನಾದ್ರು ತಿನ್ಕೊಡೋಣ ಅಂತ. ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.